ರಾಜ್ಯದ ಜನತೆಗೆ ಮತ್ತೆ ಬೆಲೆ ಏರಿಕೆ ಬಿಸಿ ತಟ್ಟಿದೆ. ಏಪ್ರಿಲ್ 1 ಅಂದ್ರೆ ಇಂದಿನಿಂದ ಸಾಕಷ್ಟು ದಿನಗಳಿಗೆ ವಸ್ತುಗಳ ಬೆಲೆ ಏರಿಕೆ ಆಗಿದೆ. ಇಂದಿನಿಂದ ರಾಜ್ಯದ ಜನತೆಗೆ ದರ ಏರಿಕೆ ಬಿಸಿ ತಟ್ಟಲಿದೆ. ನಂದಿನಿ ಹಾಲು, ಮೊಸರು ಹಾಗೂ ವಿದ್ಯುತ್ ದರ ದುಬಾರಿಯಾಗಿದೆ. ಇದರ ಜೊತೆಗೆ ಬಿಬಿಎಂಪಿ ಕಸ ಸಂಗ್ರಹಕ್ಕೂ ತೆರಿಗೆ ಸಂಗ್ರಹಿಸಲು ನಿರ್ಧರಿಸಿದ್ದು, ನಾಳೆಯಿಂದಲೂ ಕಸಕ್ಕೂ ಸೆಸ್ ಕಟ್ಟಬೇಕಾಗಿದೆ. ಇನ್ನು ವಿದ್ಯುತ್ ದರ ಏರಿಕೆ, ಇಂಧನ ಇಲಾಖೆ ನೌಕರರ ಪಿಂಚಣಿ ಹಾಗೂ ಗ್ರ್ಯಾಚ್ಯುಟಿ ನೀಡಲು ಪ್ರತಿ ಯೂನಿಟ್ಗೆ 36 ಪೈಸೆ ಹೆಚ್ಚಳ ಮಾಡಿದೆ. ಈ ನೂತನ ದರ ಏರಿಕೆ ನಾಳೆಯಿಂದ ಜಾರಿಗೆ ಬರಲಿದೆ. ಏಪ್ರಿಲ್ 1ರಿಂದ ಜಾರಿಗೆ ಬರುವಂತೆ ವಿದ್ಯುತ್ ದರ ಹೆಚ್ಚಳ ಮಾಡಿ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ಆದೇಶವನ್ನ ಹೊರಡಿಸಿದೆ. ಇನ್ನು ಮತ್ತೊಂದೆಡೆ ರೈತರಿಗೆ ಪ್ರೋತ್ಸಾಹ ಧನವನ್ನ ನೀಡೋದಕ್ಕೆ ಕೆಎಂಎಫ್ ನಂದಿನಿ ಹಾಲು, ಮೊಸರಿನ ಪ್ರತಿ ಲೀಟರ್ ದರದಲ್ಲಿ 4 ರೂಪಾಯಿ ಹೆಚ್ಚಿಸಿದೆ. ನಂದಿನಿ ಹಾಲಿನ ದರ ಪ್ರತಿ ಲೀಟರ್ಗೆ 4 ರೂಪಾಯಿ ಹೆಚ್ಚಿಸಿ ರಾಜ್ಯ ಸಚಿವ ಸಂಪುಟ ಇಂದು ಅನುಮೋದನೆಯನ್ನ ನೀಡಿದೆ. ನಂದಿನಿ ಹಾಲಿನ ದರ ಹೆಚ್ಚಿಸಿ ಇನ್ನು ವರ್ಷ ಕೂಡ ಆಗಿಲ್ಲ, ಆಗಲೇ ದರ ಏರಿಕೆಗೆ ಪ್ರಸ್ತಾಪ ಬಂದಿದೆ. ಇದೀಗ ಸಂಪುಟ ಸಭೆಯಲ್ಲಿ ಈ ಕುರಿತು ದರ ಏರಿಕೆಯ ನಿರ್ಧಾರವನ್ನು ಸಹ ಕೈಗೊಳ್ಳಲಾಗಿದೆ. ಇನ್ನು ಹೋಟೆಲ್ ತಿಂಡಿ ತಿನಿಸುಗಳ ದರ ಕೂಡ ಏರಿಕೆ ಆಗಿದೆ. ಹಾಲು ದರ ಹೆಚ್ಚಳ ಆಗ್ತಾ ಇರೋದ್ರಿಂದಲೇ ಹೋಟೆಲ್ಗಳಲ್ಲಿ ಕಾಫಿ, ಟೀ ದರವು ಗಗನಕ್ಕೇರಲಿದೆ. ವಿದ್ಯುತ್ ದರ 31 ಪೈಸೆ ಹೆಚ್ಚಳ ಮಾಡಿರೋದ್ರಿಂದ ಮಾಸಿಕ ಶುಲ್ಕ 20 ರೂಪಾಯಿ ಹೆಚ್ಚಳ ಆಗಲಿದ್ದು, ಇದರಿಂದ 120 ರು ಇದ್ದ ನಿಗದಿತ ಶುಲ್ಕ 140 ರೂಪಾಯಿಗಳಿಗೆ ಹೆಚ್ಚಳ ಆಗಿದೆ. ಇನ್ನು ವಾಹನ ಸವಾರರಿಗೂ ಕೂಡ ಶಾಕ್ ಕಾದಿದೆ. ಹೊಸ ವಾಹನ ಖರೀದಿಸಬೇಕು ಎಂದು ಕನಸು ಕಾಣ್ತಾ ಇರೋ ಗ್ರಾಹಕರಿಗೆ ಶಾಕ್ ನೀಡಿದೆ. ಉಕ್ಕು, ಬಿಡಿ ಭಾಗ ದುಬಾರಿ, ಇದರ ಜೊತೆಗೆ ಬಿಡಿ ಭಾಗ ಉಕ್ಕುಗಳ ಆಮದು ದರ ಜಾಸ್ತಿ ಆಗಲಿದೆ. ಇದರಿಂದ ವಾಹನಗಳ ಬೆಲೆಯೂ ಕೂಡ ಗಗನಕ್ಕೆ ಏರಿದೆ ಎನ್ನಲಾಗಿದೆ. ಈಗ ಅನ್ಸೋಂಗೆ ಸರ್ಕಾರದಲ್ಲಿ ಬೊಕ್ಕಸ ಖಾಲಿ ಆಗ್ತಾ ಇದೆ. ಫ್ರೀ ಬೀಸ್ ಕೊಟ್ಟು ಜನಗಳಿಗೆ ಫ್ರೀಯಾಗಿ ಬಸ್ಸು ಮತ್ತು ಇದೆಲ್ಲ ಕೊಟ್ಬಿಟ್ಟು ಏನಾಗಿದೆ, ಅವರ ಹಣ ಬರಿದಾಗಿದೆ ಬೊಕ್ಕಸದಲ್ಲಿ. ಅದನ್ನು ತುಂಬಿಸ್ಲಿಕ್ಕೆ ಒಂದು ಮಾರ್ಗ ಉಪಯೋಗಿಸ್ಕೊಂಡಿದ್ದಾರೆ. ಮತ್ತು ಆಮೇಲೆ ಏನಂತ ಹೇಳಿದ್ರೆ, ಬೆಳಗ್ಗೆ ಎದ್ದರೆ ಮನೆಗೆ ಅಗತ್ಯ ಇರೋದೇ ಹಾಲನ್ನೇ ಇವರು ಏರಿಕೆ ಮಾಡಿದ್ದಾರೆ 4 ರೂಪಾಯಿ. ಮತ್ತು ವಿದ್ಯುತ್ ದರ ಏರಿಕೆ ಆಗಿದೆ. ಆದರೆ ಎಲ್ಲದೂ ಏರಿಕೆ ಆಗ್ತಿದೆ ಬಿಟ್ಟರೆ ಅವರಿಗೆ ದುಡಿಮೆಗೆ ಮಾರ್ಗ ಇಲ್ಲ. ದುಡಿಮೆಗೆ ಮಾರ್ಗ ಕಡಿಮೆ ಆಗ್ತಾಯಿದೆ. ಅವರಿಗೆ ಹಣ ಮಾತ್ರ ಎಲ್ಲದಕ್ಕೂ ಏರಿಕೆ ಆಗ್ತಾಯಿದೆ. ದೈನಂದಿನ ಇದರಲ್ಲಿ ಈಗ ಸಾಧಾರಣದಿಂದ ಮೀಡಿಯಮ್ ಕ್ಲಾಸ್ ಜನಗಳು ಬದುಕೋದೇ ಕಷ್ಟ ಆಗಿದೆ. ಇದು ಸರ್ಕಾರದ್ದು ಇದರಲ್ಲಿ ತುಂಬ ಹೇಯಕೃತ್ಯ ಇದು. ನಾನು ಹೇಳ ಬಯಸಿದರೆ ನಿಜವಾಗ್ಲೂ ಖಂಡಿಸ್ತೀವಿ, ನಾವು ನಾಗರಿಕರಾಗಿ ಖಂಡಿಸ್ತೀವಿ. ಇದು ಮಾಡಬಾರ್ದಾಗಿತ್ತು. ಯಾಕಂತ ಹೇಳಿದ್ರೆ ಅವರ ಇದನ್ನು ತುಂಬಿಸ್ಕೊಳ್ಳೋಕ್ಕೋಸ್ಕರ ಸಾಮಾನ್ಯ ಜನಗಳ ಜೋಬಿಗೆ ಕತ್ತರಿ ಹಾಕ್ತಾಯಿದ್ದಾರೆ. ಜನಕ್ಕೆ ದುಡಿಯುವಂಥ ಮಾರ್ಗ ಸೃಷ್ಟಿ ಮಾಡಬೇಕು ಬಿಟ್ಟರೆ, ಇರೋ ಮಾರ್ಗಗಳಲ್ಲೇ ಅವರು ಇನ್ನೂ ಹೆಚ್ಚಿನ ಇದನ್ನು ತಗೊಂಡ್ರೆ ಜನಕ್ಕೆ ಕಷ್ಟ ಆಗ್ತದೆ ಅಂತೇಳಿ ಹೇಳ ಬಯಸ್ತೀನಿ. ಇತ್ತು ನಿನ್ನೆ, ಆದರೆ ಎಲ್ಲರಿಗೂ ನಾಗರಿಕರಿಗೆ ಹೇಳ್ತೀನಿ. ಆದರೆ ಹಾಲಿಲ್ಲದೆ ಈ ಒಂದು ವಿದ್ಯುತ್ ದರ ಏರಿಕೆ, ಬಸ್ ಚಾರ್ಜು ಜಾಸ್ತಿ, ಮೆಟ್ರೋ ದರ ಏರಿಕೆ, ಇದೆಲ್ಲ ಲೆಕ್ಕ ಹಾಕಿದರೆ ಜನಸಂದಣಿ ನೋಡಿದ್ರೆ ಹಬ್ಬದ ವಾತಾವರಣ ತುಂಬ ಕಡಿಮೆ ಇತ್ತು. ಯಾಕಂದರೆ ಜನಗಳ ಹತ್ರ ಹಣ ಇಲ್ಲ. ಎಲ್ಲ ಸರ್ಕಾರ ಈ ಥರ ಬಾಚ್ಕೊಳ್ತಾ ಇದ್ದರೆ ಜನಗಳ ಕಡೆಯಿಂದ ಜನ ನೆಮ್ಮದಿಯಾಗಿ ಹಬ್ಬ ಮಾಡೋದು ಕಷ್ಟ ಆಗಿದೆ ಅಂತ ಅನ್ನಿಸ್ತು ಸಿಟಿಯಲ್ಲಿ ಎಲ್ಲ ಭಾಗದಲ್ಲಿ ನೋಡಿದಾಗ. ಹಬ್ಬದಿಂದ ಏನು ಇವತ್ತಿಂದ ಜಾರಿಯಾಗಿದೆ ಏಪ್ರಿಲ್ 1 ಅಂತ ಅಂದರೆ ಜನರಿಗೆ ಸರ್ಕಾರ ಮಂಕುಬುದ್ಧಿ ಹೆಚ್ಚಿದೆ ಅಂತ ಅರ್ಥ. ಅಂದರೆ ಏಪ್ರಿಲ್ ಫುಲ್ ಮಾಡಿದೆ. ಇದನ್ನು ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಯಾಕಂದರೆ ಹಾಲಿನ ದರ 4 ರೂಪಾಯಿ ಹೆಚ್ಚಳ ಮಾಡಿದೆ. ಆಮೇಲೆ ಬಸ್ ದರಗಳಾಗಲಿ, ಮೆಟ್ರೋ ದರಗಳಾಗಲಿ, ಆಮೇಲೆ ವಿದ್ಯುತ್ ದರ ಹೆಚ್ಚಳ ಮಾಡಿದ್ದಾರೆ. ಆದ್ದರಿಂದ ಸರ್ಕಾರ ಯಾವುದೇ ಒಂದು ಯೋಜನೆ ಜಾರಿ ತರಬೇಕಾದ್ರೆ, ಹೆಚ್ಚಳ ಮಾಡಬೇಕಾದ್ರೆ ಜನಸಾಮಾನ್ಯರ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ಹಾಗೂ ಜನರಿಗೆ ಉಪಯೋಗ ಅಂತ ಕೆಲಸ ಮಾಡಬೇಕು. ಯಾಕಂದ್ರೆ ಸರ್ಕಾರ ಎಲ್ಲರೂ ಓಟ್ ಹಾಕಿ ಗೆಲ್ಲಿಸಿರ್ತಾರೆ. ಆ ಓಟಿಗೆ ತಕ್ಕಂತೆ ಸರ್ಕಾರ ಕೈ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರ ಅದರ ಜನರಿಗೆ ವಿಶ್ವಾಸ ಬರುತ್ತೆ ಅನ್ನೋ ನನ್ನ ಅನಿಸಿಕೆ. ಅದೇ ಸರಿ, ಅದೇ ಈಗ 4 ರೂಪಾಯಿ ಹೆಚ್ಚಳ ಮಾಡಿ ರೈತರಿಗೆ ಮಾತ್ರ ಪ್ರೋತ್ಸಾಹನ ಅಂತ ಮಾಡಿ, ರೈತರಿಗೊಬ್ಬರಿಗೆ ಪ್ರಯೋಜನ ಆದರೆ ಆಗಲ್ಲ, ಎಲ್ಲರಿಗೂ ಈಗ ರೈತರಿಂದ ಎಲ್ಲರಿಗೂ ಹಂಚಿಕೆ ಆಗುತ್ತಲ್ಲ. ಈ ಹಂಚಿಕೆ ಆದಾಗ ಎಲ್ಲ ಜನಸಾಮಾನ್ಯರಿಗೂ ಬದುಕಕ್ಕೆ ಅನುಕೂಲ ಆಗುತ್ತೆ. ರೈತರೊಬ್ಬರು ಬದುಕಿಬಿಟ್ರೆ ಉಳಿದ ದಿನಗೂಲಿ ಕಾರ್ಮಿಕರಲ್ಲಿ ಎಲ್ಲಿ ಹೋಗ್ಬೇಕು?
ಅಲ್ವಾ? ಅದನ್ನು ಬೆಳಗ್ಗೆ ಎದ್ದ ತಕ್ಷಣ ಹಾಲು ಪೇಪರ್ ಇಲ್ಲದೆ ಯಾವುದು ಮುನ್ನಡೆಯಲ್ಲ. ಅದರಿಂದ ಇದನ್ನು ಇವಾಗ ಇದೇ ಒಂದು ಇದೆಲ್ಲ ದಿನಸಿಗಳಾಗಲಿ ಪ್ರತಿಯೊಂದು ಬೆಲೆ ಏರಿಕೆ ದಿನ ಹೆಚ್ಚಿಗೆ ಮಾಡ್ತಾ ಇದ್ದಾರೆ. ಸರ್ಕಾರ ಒಂದು ಕ್ರಮ ಕೈಗೊಳ್ಳಿ. 6 ತಿಂಗಳಿಗೆ 3 ತಿಂಗಳಿಗೆ ಹೆಚ್ಚು ಮಾಡೋ ಬದಲು ಒಂದೇ ಒಂದು ಸಲ ವರ್ಷಕ್ಕೊಂದ್ಸಲನೋ ಇಲ್ಲ 2 ವರ್ಷಕ್ಕೊಂದ್ಸಲ ಹೆಚ್ಚುವಳಿ ಮಾಡಲಿ. ಅದೇ ಪದೇ ಮಾಡೋದ್ರಿಂದ ಜನಗಳಿಗೂ ಹೊರೆ ಆಗುತ್ತೆ ಅಂತ ನನ್ನ ಅನಿಸಿಕೆ. ಹೌದು, ಬಸ್ಟ್ ಅದೇ ಹೇಳ್ತೀವಲ್ಲ, ಪ್ರತಿಯೊಂದು ಸರ್ ಈಗ ಏನಾಗಿದೆ ಅಂದರೆ ಬೇಳೆ ಈಗೆಲ್ಲ ಪ್ರತಿಯೊಂದು ದಿನ ಮನುಷ್ಯ ಬದುಕಕ್ಕೆ ಏನು ಬಳಸ್ಕೊಂಡು ದಿನನಿತ್ಯ ವಸ್ತುಗಳನ್ನ ಅದನ್ನು ದಿನ ಹೆಚ್ಚಳ ಮಾಡ್ತಾರೆ. ಅದನ್ನು ಒಂದು ಸಲ ಕ್ರಮ ಕೈಗೊಳ್ಳಿ. ಯಾಕೆ ಪದೇ ಮಾಡ್ತಾರೆ? ಯಾಕೆ ಅವರು ಸರ್ಕಾರಕ್ಕೇನೋ ಬೊಕ್ಕಸ ಕಡಿಮೆ ಆಗ್ತಾ ಇದೆಯಾ? ಆ ರೀತಿಯಿಂದ ಜನರಿಗೆ ಎಲ್ಲೋ ಒಂಥರ ಅವ್ರ ಮನಸ್ಸಿಗೆ ಬಂದಿದೆ. ಅದರಿಂದ ಒಂದು ಸಲ ಯೋಚನೆ ಮಾಡಿ ಸರ್ಕಾರ ನಿಧಾನ ಕ್ರಮ ಕೈಗೊಳ್ಳಿ ಅಂತ ನನ್ನ ಅನಿಸಿಕೆ ಹೇಳ್ತೀನಿ. ನನ್ನ ಹೆಸರು ಸೋಮೇಶ್ ಅಂತ, ಶ್ರೀ ವಜ್ರೇಶ್ವರ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ಸಹಕಾರ ಸಂಘದ ಪ್ರಧಾನ